ಇಷ್ಟ ದಿನದಿಂದ ಈ ವೆಜಿಟೇಬಲ್ ಚಾಪರ್ನ ಯಾಕೆ ನಾನು ಆರ್ಡರ್ ಮಾಡಿಲ್ಲ ಅಂತ ಇವತ್ತು ರಿಗ್ರೆಟ್ ಮಾಡ್ತಾ ಇದ್ದೀನಿ. ನಾನು ಸ್ವಲ್ಪ ಕಂಜೂಸೆ, ಹಂಗೆ ಸುಮ್ಮನೆ ಯಾವ್ದ್ರ ಮೇಲೂ ದುಡ್ಡು ಖರ್ಚು ಮಾಡ್ಬಿಡಲ್ಲ. ಯೋಚನೆ ಮಾಡ್ತೀನಿ 100 ಸತಿ ಅಲ್ಲ 1000 ಸತಿ ಯೋಚನೆ ಮಾಡ್ತೀನಿ ಒಂದು ಐಟಮ್ನ ತರಕ್ಕಿನ ಮುಂಚೆ. ತಂದ್ಮೇಲೆ ಐಟಮ್ ಏನಾದ್ರು ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಇನ್ನ ಜಾಸ್ತಿ ಹೊಟ್ಟೆ ಉರ್ಕೊಂಡ್ಬಿಡ್ತೀನಿ. ಇನ್ನು ಅದ್ರ ಬಗ್ಗೆನೇ ಯೋಚನೆ ಮಾಡ್ಕೊಂಡು ಒಂದು 15 ದಿನ ಬರೀ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿರ್ತೀನಿ. ಎಷ್ಟು ಚಿಕ್ಕ ಐಟಮ್ ಆದ್ರೂ ಸರಿ, ಎಷ್ಟು ದೊಡ್ಡ ಐಟಮ್ ಅಂತೂ ಸರಿ. ಎಷ್ಟೊಂದು ಮ್ಯಾನ್ಯಲ್ ವೆಜಿಟೇಬಲ್ ಚಾಪರ್ಸ್ ಫ್ಲಾಪ್ ಆಗಿ ಮತ್ತೆ ವೆಜಿಟೇಬಲ್ ಚಾಪರ್ ಮೇಲೆ ದುಡ್ಡು ಇನ್ವೆಸ್ಟ್ ಮಾಡಕ್ಕೆ ಒಂಚೂರು ಇಷ್ಟ ಇರಲಿಲ್ಲ. ಅದಕ್ಕೇನೆ ಕಾರ್ಟಲ್ ನೋಡೋದು, ಇವರೆಲ್ಲ ಆಡಲ್ ತೋರಿಸ್ತಾರೆ, ವರ್ಕ್ ಆಗಲ್ಲ ಅಂತ ಬೈಕೊಳ್ಳೋದು, ಸುಮ್ಮನೆ ಆಗೋದು. ಇತ್ತೀಚೆಗೆ ಮೀಲ್ ಪ್ರೆಪ್ ಮಾಡ್ಬೇಕಾದ್ರೆ ಅಂತೂ ಟೈಮ್ ಸಾಕಾಗ್ತಾ ಇರಲಿಲ್ಲ. 2 ಅವರ್ 3 ಅವರ್ 4 ಅವರ್ ಬರೀ ತರಕಾರಿ ಹೆಚ್ಚೋದ್ರಲ್ಲೇ ಟೈಮ್ ಸ್ಪೆಂಡ್ ಆಗ್ತಾ ಇತ್ತು. ಅದಕ್ಕೋಸ್ಕರ ಸರಿ ಆಯ್ತು, ಟ್ರೈ ಮಾಡೇ ಬಿಡೋಣ. ಇಷ್ಟೊಂದೆಲ್ಲ ಹೇಳ್ತಾರಲ್ಲ ವೆಜಿಟೇಬಲ್ ಚಾಪರ್ಸ್ ನಿಜವಾಗ್ಲೂ ಹೆಲ್ಪ್ ಆಗುತ್ತೆ ಅನ್ಬಿಟ್ಟು ಈ ಸತಿ ಎಲೆಕ್ಟ್ರಿಕಲ್ ವೆಜಿಟೇಬಲ್ ಚಾಪರ್ನ ತಗೊಂಡೆ. ಈ ಚಾಪರ್ ಬಂದು 4 ಪ್ಲೇಟ್ ಚಾಪರ್, ಸಖತ್ತಾಗಿ ಚಾಪ್ ಮಾಡ್ತು. ಇದರಲ್ಲಿ 3 ಮೋಡ್ಸ್ ಇದೆ, ಲೋ, ಹೈ ಮತ್ತೆ ಟರ್ಬೋ. ಎಲ್ಲಾ ವೆಜಿಟೇಬಲ್ಸ್ ಪಟ್ ಅಂತ ಸೆಕೆಂಡ್ಸ್ ಅಲ್ಲಿ ಚಾಪ್ ಮಾಡಿ ಕೊಟ್ಬಿಡುತ್ತೆ. ಇದರಲ್ಲಿ ಡ್ರಾಬ್ಯಾಕ್ ಅಂದ್ರೆ ಎಗ್ ಬೀಟರ್ ಆಪ್ಷನ್. ಇದು ನನಗೆ ಅಷ್ಟೊಂದು ಓಕೆ ಅಂತ ಅನ್ಸ್ಲಿಲ್ಲ. ಓಕೆ ತರ ಇದೆ, ಬಟ್ ಇದನ್ನ ಎಗ್ ಬೀಟರ್ ಯೂಸ್ ಮಾಡಕ್ ಆಗಲ್ಲ. ಹೇಗೋ ಟ್ರಯಲ್ ಮಾಡ್ಬೇಕು ಅಂತ ಕಟ್ ಮಾಡಿದ ವೆಜಿಟೇಬಲ್ಸ್, ಬೀಟ್ ಮಾಡಿದ ಮೊಟ್ಟೆ ಎಲ್ಲ ಇತ್ತಲ್ಲ, ಸೊ ಎಲ್ಲಾನು ಮಿಕ್ಸ್ ಮಾಡಿ ಒಂದೊಳ್ಳೆ ಎಗ್ ಆಮ್ಲೆಟ್ ಮಾಡ್ಕೊಂಡು ತಿಂದೆ. ನಿಮ್ಗೆ ಏನಾದ್ರು ಲಿಂಕ್ ಬೇಕಂತ ಹೇಳಿದ್ರೆ ಲಿಂಕ್ ಅಂತ ಕಮೆಂಟ್ ಮಾಡಿ, ನಾನು ನಿಮಗೆ ಕಳ್ಸಿಕೊಡ್ತೀನಿ. ಇನ್ನು ಮತ್ತಷ್ಟು ನ್ಯೂ ಎಕ್ಸ್ಪ್ಲೋರ್ಸ್ ಗಾಗಿ ನಾನು ಫಾಲೋ ಮಾಡೋದು ಮರಿಬಿಡಿ.